ಇದನ್ನು ಚೆನ್ನಾಗಿ ಈ ಥರ ತಯಾರಿಸ್ತಾ ಇರಬೇಕು. ಇವಾಗ ಗೋಡಂಬಿ ದ್ರಾಕ್ಷಿ ಮಿಕ್ಸಿಗೆ ಹಾಕಿದ್ದೆ, ಗೋಡಂಬಿ ಬಾದಾಮಿ ಮಿಕ್ಸಿಗೆ ಹಾಕಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. ಇದು ಬೇಯ್ತಾ ಇದೆ, ಮಿಕ್ಸ್ ಮಾಡಿದ್ದೀನಿ ಚೆನ್ನಾಗಿ. ಇದಕ್ಕೀಗ ಸಕ್ಕರೆ ಹಾಕ್ತಾಯಿದ್ದೀನಿ. ಗಮ್ಮಂತ ಇದೆ, ಸ್ಮೆಲ್ಲು ಚೆನ್ನಾಗಿ ಬರ್ತಾಯಿದೆ. ಚೆನ್ನಾಗಿರುತ್ತೆ ಈ ಥರ ಮನೆಯಲ್ಲೇ ಮಾಡಿಕೊಂಡ್ರೆ. ಮಕ್ಕಳಿಗೆಲ್ಲ ಆಚೆಯಿಂದ ತರೋದು ತಪ್ಪುತ್ತೆ, ಚೆನ್ನಾಗಿರುತ್ತೆ. ಒಂದು 5 ನಿಮಿಷ ಸಕ್ಕರೆ ಕರಗಿ ಮತ್ತೆ ಇದಾಗಬೇಕು, ಸ್ವಲ್ಪ ಗಟ್ಟಿ ಆಗಬೇಕು. ಅದುವರೆಗೂ ಹಿಂಗೆ ಕೈ ಆಡಿಸ್ತಾನೆ ಇರಬೇಕು. ನೋಡಿ ಆಗಿದೆ, ತಣ್ಣಗೆ ಮಾಡಿದ್ದೀನಿ. ಇದು ಮಿಕ್ಸಿಗೆ ಹಾಕ್ಕೊಂಡು ಲಮ್ಸ್ ಏನಾದರೂ ಇದ್ರೆ ಎಲ್ಲ ಇದಾಗುತ್ತೆ. ಮಿಕ್ಸಿಗೆ ಹಾಕ್ಕೊಂಡು ಮತ್ತೆ ಮೋಲ್ಡಿಗೆ ಹಾಕ್ಕೊಳ್ಳೋದು ಅಷ್ಟೇ. ನೋಡಿ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಇದು ಕುಲ್ಫಿ ಐಸ್ಗೆ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಈಗ ಗ್ಲಾಸ್ ಮಾಡ್ತಾ ಇದ್ದೀನಿ. ತುಂಬ ಟೇಸ್ಟ್ ಆಗಿರುತ್ತೆ. ಅಂಗಡಿ ಅಂತ ತುಂಬ ಚೆನ್ನಾಗಿರುತ್ತೆ, ಮಾಡಿ ನೀವು. ಒಂದು 5 ಅವರ್ ಇಟ್ಟರೆ ನೋಡಿ ಕುಲ್ಫಿ ಐಸ್ ರೆಡಿ ಇದೆ. ನೆನ್ನೆ ನೈಟ್ ಯೂಸ್ ಮಾಡಿಟ್ಟಿದ್ದೆ, ಚೆನ್ನಾಗಿದೆ. ಚೆನ್ನಾಗಿ ಬಂದಿದೆ. ಅಂಗಡಿಯಿಂದ ತರೋದಕ್ಕಿಂತ ಇದು ನಾವು ಮನೇಲಿ ಮಾಡ್ಕೊಂಡ್ರೆ ಮಕ್ಕಳಿಗೆ ಚೆನ್ನಾಗಿ